ನಾಳೆ ಸಿಎಂ ಸಿದ್ದರಾಮಯ್ಯನವರು 15ನೇ ಬಾರಿಗೆ ರಾಜ್ಯ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಲಿರುವಂತದ್ದು. ಈ ಬಗ್ಗೆ ಮಾತಾಡೋದ್ರ ಜೊತೆ ಈಗ ಸಚಿವರು ಅವರನ್ನು ಮಾತಾಡ್ತೇನೆ. ಮೇಡಮ್, ಈಗ ನಾಳೆ ಬಜೆಟ್ ಕೂಡ ಸಾಕಷ್ಟು ಜನ ನಿರೀಕ್ಷೆ ಕೂಡ ಇರುವಂತದ್ದು. ಸೊ ತಮ್ಮ ಇಲಾಖೆಗೆ ಏನು ನಿರೀಕ್ಷೆ ಮಾಡ್ತೀರಿ ಅಂತ? ನೋಡಿ, ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಿಂದಿನಕ್ಕಿಂತ ಇವತ್ತು ಬಹಳಷ್ಟು ಪ್ರಚಲಿತವಾಗಿ ಪ್ರಸ್ತುತ ಆಗಿದೆ. ಯಾಕಂದರೆ ಗೃಹಲಕ್ಷ್ಮಿ ಬಂದಾಗಿನಿಂದ ಅದನ್ನು ಬಿಟ್ಟು ಅನೇಕ ಬೇಡಿಕೆಗಳು ನಮ್ಮ ಅಂಗನವಾಡಿ ಕಟ್ಟಡಗಳಾಗಿರಬಹುದು ಅಥವಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನ ಹೆಚ್ಚಳ ಮಾಡೋದಾಗಿರಬಹುದು, ಮಕ್ಕಳ ವಿದ್ಯಾಭ್ಯಾಸ ಇನ್ನೂ ಇದನ್ನು ಮಾಡಲಿಕ್ಕೆ ಸುಮಾರು ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಪ್ರಮುಖವಾಗಿ ನನಗೆ ಗೌರವಧನ ಹೆಚ್ಚು ಮಾಡಬೇಕು ಅಂತ ನನಗೆ ಭಾಳ ಕಾಳಜಿ ಕಳಕಳಿ. ಯಾಕಂದರೆ ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು. ಅದನ್ನು ಕೊಡಿಸ್ಬೇಕು, ಜಾಸ್ತಿ ಮಾಡಿಸ್ಬೇಕು ಅನ್ನೋದಿದೆ. ಅದೊಂದು ಮೇನ್ ಬೇಡಿಕೆ ಇದೆ. ನೋಡೋಣ ನಾಳೆ. ಈಗ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟು ಬೇರೆ ಹೊಸ ಯೋಜನೆ ಘೋಷಣೆ ಆಗುವಂಥ ಸಾಧ್ಯತೆ ಇದೆಯಾ ನಾಳೆ? ನೋಡಿ, ನಮ್ಮ ಇಲಾಖೆಯಲ್ಲಿ ಏನು ರೂಟೀನ್ ಯೋಜನೆಗಳಿದ್ದಾವೆ ಇವೆಲ್ಲ ಕಂಟಿನ್ಯೂ ಆಗ್ತವೆ, ಯಾವುದನ್ನು ಕೂಡ ಬಿಟ್ಟು ಹೋಗೋದಿಲ್ಲ. ಬಟ್ ನನ್ನ ಇಲಾಖೆಯಲ್ಲಿ ಈ ಬಾರಿಗೆ ಹೊಸದಾಗಿ ನಾನು ಕೇಳಿದ್ದು ಅಂಗನವಾಡಿ ಮಕ್ಕಳಿಗೆ ಯೂನಿಫಾರ್ಮ್ಗಳನ್ನು ಮಾಡೋಣ, ಶೂಗಳನ್ನು ಮಾಡೋಣ. ಯಾಕಂದರೆ ಬಡವರು ಮಕ್ಕಳು ಪ್ಲೇ ಸ್ಕೂಲ್ಗೆ ಶ್ರೀಮಂತರ ಮಕ್ಕಳು ಹೋಗಬೇಕಾದ್ರೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದನ್ನ ಅವರು ನೋಡ್ತಾರೆ. ಒಂದು ಜೊತೆ 2 ಜೊತೆ ಯೂನಿಫಾರ್ಮ್ಗಳನ್ನ ಕೊಡೋಣ ಅನ್ನೋಂಥ ಒಂದು ಆಸೆ ಇದೆ. ಸ್ಮಾರ್ಟ್ ಕ್ಲಾಸ್ಗಳನ್ನ, ಸ್ಮಾರ್ಟ್ ಅಂಗನವಾಡಿಗಳನ್ನಾಗಿ ಮಾಡಬೇಕು ಅಂತ, ವಾಟರ್ ಪ್ಯೂರಿಫೈ ಫಿಲ್ಟ್ರ್ಗಳನ್ನ. ಹೊಸ ಯೋಜನೆ ಅಂದರೆ ಮಕ್ಕಳಿಗೆ ಏನು ಅನುಕೂಲ, ಯಾಕಂತಂದರೆ 3 ರಿಂದ 6 ವರ್ಷದ ಮಕ್ಕಳು ಬರ್ತಾರೆ. ಆ ಮಕ್ಕಳ ಹೆಲ್ತ್ ಆಗಿರಲಿ, ಆ ಮಕ್ಕಳ ಎನ್ವೈರ್ಮೆಂಟ್ ಆಗಲಿ, ಸ್ಮಾರ್ಟ್ ಅಂಗನವಾಡಿ, ಸಕ್ಷಮ ಅಂಗನವಾಡಿ ಅಂತಂದರೆ ಹೊರಗಡೆ ಇರಲಿ ಒಳಗಡೆ ಇರಲಿ ಎಲ್ಲ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ. ಈ ರೀತಿ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ, ಅವರ ಆರೋಗ್ಯಕ್ಕೆ ಅನುಕೂಲ ಆಗುವಂಥ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಅಂದ್ರೆ ಈಗ ಬಿಜೆಪಿ ಆರೋಪ ಅಂತಂದ್ರೆ ಈಗ ಪ್ರಮುಖವಾಗಿ ಅಂದ್ರೆ ಈಗ ಗ್ಯಾರಂಟಿಗಳನ್ನೇ ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡು ಬಂದ್ರು, ಈ ಬಜೆಟ್ನಲ್ಲಿ ಏನು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ, ಅಭಿವೃದ್ಧಿನೂ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. BJP-ಅವರಿಗೆ ಉತ್ತರ ಕೊಡುವಂಥ ಇದು ಈಗ ಸದ್ಯಕ್ಕೆ ಇಲ್ಲ. ಯಾಕಂದರೆ BJP-ಅವರು ಭಾಳಷ್ಟು ಬಜೆಟ್ನಲ್ಲಿ ಘೋಷಣೆ ಮಾಡಿ ಒಂದನ್ನು ಕೂಡ ಈಡೇರಿಸಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೋದ ಸಾರಿ ಬಜೆಟ್ನಲ್ಲಿ ಅವರು 2013 ಬಜೆಟ್ನಲ್ಲಿ 165 ಇದರಲ್ಲಿ ಘೋಷಣೆ ಮಾಡಿದರು, ಮ್ಯಾನಿಫೆಸ್ಟೋನಲ್ಲಿ ಘೋಷಣೆ ಮಾಡಿದರು. 158 ಘೋಷಣೆಗಳನ್ನು ಈಡೇರಿಸಿ ನಾವು ಮತ್ತೆ ಅಧಿಕಾರಕ್ಕೆ ಬಂದಿದ್ದೀವಿ. ಅವ್ರ ಕಡೆಯಿಂದ ಏನು ಕೇಳಿ ತಿಳ್ಕೊಳ್ಳೋದಂತಿಲ್ಲ. ಅವರು ಮೊದಲು ಏನು ಘೋಷಣೆ ಮಾಡಿದ್ರಲ್ಲ, 2 ಕೋಟಿ ಜಾಬ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದರು, ಹಣ ವಾಪಸ್ ತರ್ತೀನಿ ಅಂತ ಹೇಳಿದ್ರು. ಡಾಲರು ರೂಪಾಯಿ ರೇಟ್ನಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಅಸಮತೋಲನೆ ಆಗಿದೆ, ಅದನ್ನು ನಾವು $1 $1 ಸಿಗೋ ರೀತಿ ಮಾಡ್ತೀವಿ ಅಂತ ಹೇಳಿದ್ರು ತಾನೆ. ಇದನ್ನೆಲ್ಲ ಅವ್ರು ಮಾಡಲಿ. ಈಗ ಸರ್ಪ್ಲಸ್ ಗಿಫ್ಟಲ್ಲಿ ಈಗ ರಾಜ್ಯದ ಜನರಿಗೆ ಬಂಪರ್ ಗಿಫ್ಟ್ ಸಿಗುತ್ತೆ ಆಗಿದ್ರೆ? ನಾನು ಬಂಪರ್ ಗಿಫ್ಟ್ ಅಂತ ಹೇಳೋದಿಲ್ಲ. ಈಗಾಗಲೇ ನಾವು ಆ ಪಂಚ ಗ್ಯಾರಂಟಿಯನ್ನು ಕೊಟ್ಟು ಆರ್ಥಿಕ ಸಬಲೀಕರಣವನ್ನು ಈಗಾಗಲೇ ಕೊಟ್ಟಿದ್ದೀವಿ. ಇದಕ್ಕಿಂತ ಇನ್ನೇನು ನಾವು ಜನರಿಗೆ ಕೊಡಲಿಕ್ಕೆ ಸಾಧ್ಯ? ಇಂಥ ಒಂದು ಬೆಲೆ ಏರಿಕೆಯಲ್ಲಿ ತತ್ತರಿಸಿ ಹೋಗ್ತಾ ಇರುವಂಥ ನಮ್ಮ ಜನರಿಗೆ ಕರೋನಾ ಆದಮೇಲೆ ಅದರಲ್ಲೂ ಒಂದು ಗ್ಯಾಸ್ ರೇಟ್ 1,000, ಅಂಥದ್ರಲ್ಲಿ ನಾವು ಗೃಹಲಕ್ಷ್ಮಿನೇ 2,000 ಕೊಡ್ತಾ ಇದ್ದೀವಿ. ಒಂದು ಗ್ಯಾಸ್ ತಗೊಳ್ಬೋದು, ಮಿಕ್ಕಿರೋ ದಿನಸಿ ಸಾಮಾನನ್ನು ತಗೊಳ್ಬೋದು. ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.